ಮಹಾನ್ ವ್ಯಕ್ತಿಗಳಾದ ಸರ್ ಎಂ ವಿಶ್ವೇಶ್ವರಯ್ಯ, ಕಿತ್ತೂರು ರಾಣಿ ಚೆನ್ನಮ್ಮ, ಶಿವಕುಮಾರ ಸ್ವಾಮೀಜಿ, ಕನಕದಾಸ ಹೀಗೆ ಹಲವಾರು ನಾಯಕರ ನಾಣ್ಯಗಳನ್ನು ಬಿಡುಗಡೆ ಮಾಡುವಂತೆ ನಾಣ್ಯ ಮತ್ತು ಅಂಚೆ ಚೀಟಿ ಸಂಗ್ರಾಹಕರ ಸಂಘ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದೆ. ದೇಶದಲ್ಲಿ ಮಹಾನ್ ವ್ಯಕ್ತಿಗಳ ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವುಗಳಲ್ಲಿ 5 ಮತ್ತು 10 ರೂಪಾಯಿ ನಾಣ್ಯ ಚಲಾವಣೆ ಮಾಡುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ನಾಣ್ಯ ಮತ್ತು ಅಂಚೆ ಚೀಟಿ ಸಂಗ್ರಹ ಸಂಘದ ನಾಯಕ ದೇವರಾಜ್ ನಾಯಕ್, ವಿನೋದ್ ಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವಿಶ್ವೇಶ್ವರಯ್ಯನವರಂಥ ಮಹಾಪುರುಷರ ನಾಣ್ಯವನ್ನು ಬಿಡುಗಡೆ ಮಾಡಬೇಕು, ಕಿತ್ತೂರು ರಾಣಿ ಚೆನ್ನಮ್ಮನವ್ರದ್ದು ಮಾಡಬೇಕು, ಶಿವಕುಮಾರ ಸ್ವಾಮೀಜಿಯವರು ಮಾಡಿದಂಥ ಅವರ ಅಪ್ರತಿಮ ಕಾರ್ಯಕ್ಕೆ, ಅನ್ನದಾಸೋಹಕ್ಕೆ ಅವ್ರದ್ದು ನಾಣ್ಯವನ್ನು ಬಿಡುಗಡೆ ಮಾಡಬೇಕು. ಕನಕದಾಸ, ಕೆಂಪೇಗೌಡರು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಮರೆಯಲಾಗದ ಒಂದು ಹೆಸರು. ಅದೇ ಥರ ಕನಕದಾಸರು ಅವರು ಮಾಡಿದಂಥ ಏನು ಅವರ ದಾಸ ಮನೆಗಳಿದ್ದಾವೆ, ಹೌದು, ಅವರ ನಾಣ್ಯವನ್ನು ಕೂಡ ಬಿಡುಗಡೆ ಮಾಡೋದ್ರಿಂದ ನಮ್ಮ ಜನರಲ್ಲಿ ಅವರ ಬಗ್ಗೆ ಅರಿವು ಜಾಸ್ತಿ ಆಗಬೇಕು. ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಅದನ್ನು 5 ರೂಪಾಯಿ 10 ರೂಪಾಯಿ 2 ಥರದ ನಾಣ್ಯಗಳು ಮಾಡಿ ಚಲಾವಣೆಯಲ್ಲಿರುವಂಥ ನಾಣ್ಯನೇ ಮಾಡಬೇಕು. ಬರೀ ವಿಶೇಷ ಬೇಡ, ಚಲಾವಣೆಯಲ್ಲಿರುವಂಥ ನಾಣ್ಯಗಳು ಜನ ನೋಡ್ತಾನೆ ಇರ್ತಾರೆ. ಹಾಗಾಗಿ ಜನರಲ್ಲಿ ಅರಿವು ಜಾಸ್ತಿ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ, ಬೇರೆ ಬೇರೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಅವರದೇ ಆದ ಮಹಾನ್ ವ್ಯಕ್ತಿಗಳ ನೋಟ್ಗಳನ್ನು ಸಹ ಅವರು ಇದು ಮಾಡಿದ್ದಾರೆ. ಉದಾಹರಣೆಗೆ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಸಂವಿಧಾನ ರಚಿಸಿದರು, ಅವ್ರದ್ದು ಒಂದು ನೋಟ್ ಮೇಲೆ ಚಿತ್ರ ಬರಬೇಕು. ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೂ ಭಗತ್ ಸಿಂಗ್, ಮಹಾರಾಣಾ ಪ್ರತಾಪ್, ಶಿವಾಜಿ, ವಿವೇಕಾನಂದ ಇತ್ಯಾದಿ ಇನ್ನು ಮಹಾನ್ ವ್ಯಕ್ತಿಗಳನ್ನು ನೋಟ್ ಮೇಲೆ ಇದ್ದಾಗ ಕೆಲವರಿಗೆ ಇವರು ಯಾರಂತ ಗೊತ್ತೇ ಇಲ್ಲ ಕೆಲವರಿಗೆ. ಹಾಗಾಗಿ ಇವರ ಫೋಟೋಗಳು ಈ ನೋಟಿನ ಮೇಲೆ ಮುದ್ರಣಗೊಂಡ್ರೆ ಭಾರಿ ಎಲ್ಲರಿಗೂ ನಮ್ಮ ಮಹಾನ್ ವ್ಯಕ್ತಿಗಳನ್ನ ಇತಿಹಾಸ ತಿಳ್ಕೊಂಡಂಗಾಗತ್ತೆ. ಹಾಗೂ ಇದೇ ಥರ ವಿದೇಶಗಳಲ್ಲಿ, ಉದಾಹರಣೆಗೆ USA ಅಲ್ಲಿ ಅಬ್ರಹಾಂ ಲಿಂಕನ್ ಅವನ್ನ ಸೇರಿ ಅವರ ಎಲ್ಲ ಅಧ್ಯಕ್ಷರ ನೋಟಲ್ಲಿ ಅವರವರ ಅಧ್ಯಕ್ಷರ ಫೋಟೋಗಳನ್ನು ಆಗಲೇ ಮುದ್ರಣಗೊಂಡಿದೆ. ಹಾಗೂ ಇನ್ನಿತರ ದೇಶಗಳಲ್ಲಿ, ಉದಾಹರಣೆಗೆ ಇಂಡೋನೇಷ್ಯಾ ಆಗಿರ್ಬೋದು ಅಥವಾ ಚೈನಾ ಆಗಿರ್ಬೋದು, ಫ್ರಾನ್ಸ್ ಅಲ್ಲಿ ಅವರ ವಿಜ್ಞಾನಿಗಳು ಭಾರಿ ಮಹಾನ್ ವ್ಯಕ್ತಿಗಳ ನೋಟ್ಗಳನ್ನು ಪ್ರತಿಯೊಂದು ನೋಟ್ ಮೇಲೆ ಬೇರೆ ಬೇರೆ ಫೋಟೋ ಇದೆ. ಹಾಗೂ ನಮ್ಮ ಗಾಂಧೀಜಿಯವರ ಮಹಾನ್ ವ್ಯಕ್ತಿಗಳು ಅವ್ರದ್ದು ಇದ್ದಿಲ್ಲಿ ಕೆಲವು ಶ್ರೇಣಿಯಲ್ಲಿ, ಉದಾಹರಣೆಗೆ 5 ರೂಪಾಯಿ ನೋಟು, 10 ರೂಪಾಯಿ ನೋಟು, 20 ರೂಪಾಯಿ ನೋಟು, ಆ ನೋಟಿನ ಮೇಲೆ ಆ ಮಹಾನ್ ವ್ಯಕ್ತಿಗಳ ಫೋಟೋ ಇದೆ. ಅವರಿಗೆ ನಾವು ಗೌರವ ಸಲ್ಲಿಸಿದಂಗೆ ಆಗುತ್ತೆ. ನಮ್ಮ ಸಂಘದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಈಗ ಒಂದು ಮನವಿಯನ್ನು ಸಹ ಕೊಡ್ತಾ ಇದ್ದೀವಿ. ಇದು ಎಲ್ಲರೂ ನೀವು ಇದು ಸುದ್ದಿಯನ್ನ ಮಾಡಿ ನೋಟ್ ಮೇಲೆ ಫೋಟೋಗಳು ಬರಬೇಕು. ಗಾಂಧೀಜಿ ಇರಲಿ, ಅವ್ರ ಜೊತೆಗೂ ಇರಲಿ ಇವ್ರದ್ದು. ಮೊನ್ನೆ